ಇದುಟಲ್ಲ ಮೇಲೆ ಆಕೆ ಹಂಗೆ ಮಾಡಬೇಡ, ಈ ಕಡೆಗೆ ಒತ್ತು ಮುಂದೆ ಒಳಗೆ ಅದಲ್ಲ ಬಿಡು ನನ್ನ ಮಾಡಿ ಓಪನ್ ಗಿಪನ್ ಮಾಡಿ ಬಿಡ್ಬೇಡ. ಲಗೇಜ್ ಒಂದು 30-40 kg ಐತಾ ಇದೆ. ಏನ್ ಜನ ಇದ್ರು ನಾನು ಈಗ 1 ಕ್ವಿಂಟಲ್ ಜನ ಇಬ್ಬರು ಇದ್ರು ಅಂದ್ರೆ ಲಗೇಜ್ ತೂಕ ಜಾಸ್ತಿ ಬಂದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನೋಶಿತಾ ಬೈಮನ ಯೂಟ್ಯೂಬ್ ಚಾನಲ್. ನಾವು ಆ್ಯಕ್ಚುಲಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಇಷ್ಟು ದಿನ ಊರಲ್ಲೇ ಇದ್ವಿ. ಸೊ ಇವತ್ತು ಹೊರಟಿದ್ದೀವಲ್ವ. ಇದು ಆ್ಯಕ್ಚುಲಿ ಕಾಂಪೌಂಡ್ ಬಿಲ್ಡಿಂಗ್ ಕಾಣಿಸ್ತಿರ್ಬೋದು. ಮುರಾರ್ಜಿ ಸ್ಕೂಲ್ ಇದು ಆಲೂರು ಸಿದ್ದಾಪುರದಲ್ಲಿರುವಂಥದ್ದು. ನಾನು 10th ತನಕ ಇಲ್ಲೇ ಓದಿದ್ದು. ಸೊ ನಾವು ಕುಶಾಲನಗರ ಮೈಸೂರು ಮೇಲೆ ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಮಳೆ ಕೂಡ ಬರೋ ಥರ ಆಗಿದೆ, ಸ್ವಲ್ಪ ಮೋಡನೂ ಇದೆ. ಲಗೇಜ್ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೊರಟಿದ್ದೀವಿ. ರೆಗ್ಯುಲರ್ ಆಗಿ ನಾವು ಬ್ಯಾಂಗ್ಳೂರ್ ಹೋಗಬೇಕು ಅಂತ ಹೇಳಿದ್ರೆ ಹೊಳೆನರಸೀಪುರ ರೂಟು, ಅರ್ಕಲ್ಗೋಡು ಹೊಳೆನರಸೀಪುರ ಆ ರೂಟಲ್ಲಿ ಹೋಗ್ತಾ ಇದ್ವಿ. ಬಟ್ ಈ ಸಲ ಮೈಸೂರು ಮೇಲೆ ಹೋಗೋಣ ಅಂತ ಹೇಳಿದ್ರು ಹಸ್ಬೆಂಡು. ಸೊ ಮೈಸೂರು ಮೇಲೆ ಹೊರಟಿದ್ದೀವಿ. ನೀವು ಜೋಡ್ಸಿದ್ ಕರೆಕ್ಟ್ ಇಲ್ಲ, ಹೆಂಗ್ ಬೇಕಂಗ್ ಜೋಡ್ಸದ್ರಿ. ಒಂದ್ಮೇಲೆ ಒಂದು ಕರೆಕ್ಟ್ ಆಗಿ ಜೋಡ್ಸಿದ್ರೆ. ಮನೆಯಿಂದ ಹೊರಡುವಾಗ ಆಲ್ಮೋಸ್ಟ್ 11:30 ಆಗಿತ್ತು. ಸೊ 12 o'clock ಮಧ್ಯಾಹ್ನ ಟೈಮಲ್ಲೆಲ್ಲ ಹೊರಡೋದು ಬೇಡ, ಬೇಗ ಹೊರಡೋಣ ಅಂತ ಹೇಳಿದ್ರು. ಹೊರಡಿ ಅಂತ ಹೇಳಿದ್ರು ಡ್ಯಾಡಿ. ಸೊ ಲಗೇಜ್ ಎಲ್ಲ ಏನಿತ್ತು ಅದನ್ನು ಹೆಂಗೆ ಬೇಕು ಹಂಗೆ ಕಾರೊಳಗಡೆ ತುರ್ಕಿಟ್ಬಿಟ್ಟಿದ್ರು. ಕೂರೋದಕ್ಕೂ ಕೂಡ ಸೀಟ್ ಇರಲಿಲ್ಲ. ಪಾಪ ಅಮ್ಮ ಕಷ್ಟಪಟ್ಟು ಕೂತ್ಕೊಂಡಿದ್ರು. ಮುಂದೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಅಂತ ನಿಲ್ಲಿಸಿದ್ವಿ. ಅಲ್ಲಿ ಸ್ವಲ್ಪ ಲಗೇಜನ್ನೆಲ್ಲ ಸರಿ ಮಾಡಿಕೊಂಡು ಆವಾಗ ಸ್ವಲ್ಪ ಫ್ರೀ ಆಯಿತು ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ. ನಮ್ಮ ಊರು ಆಲೂರು ಸಿದ್ದಾಪುರದಿಂದ ಕುಶಾಲನಗರಕ್ಕೆ ಹೋಗೋ ರೂಟ್ ಇದು. ಇಲ್ಲಿ ಸ್ವಲ್ಪ ಏರ್ ಕಡಿಮೆ ಆಗಿತ್ತು ವೀಲಲ್ಲಿ. ಸೊ ಏರ್ನೆಲ್ಲ ಚೆಕ್ ಮಾಡಿಸ್ಕೊಂಡು, ಇದು ಹೆಬ್ಬಾಲೆ ಅಂತ ಊರು, ಇಲ್ಲೇ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ನೆಕ್ಸ್ಟ್ ಕುಶಾಲನಗರ ಥ್ರೂ ಮೈಸೂರು ಹೊರಟ್ವಿ. ಮೈಸೂರಿಂದ ಡೈರೆಕ್ಟ್ ಥ್ರೂ ಎಕ್ಸ್ಪ್ರೆಸ್ ಹೈವೇ ಮಾಡಿದಾರಲ್ಲ ಹೇಗಿದ್ರು. ಸೊ ಬ್ಯಾಂಗ್ಳೂರು ರೀಚ್ ಆದ್ವಿ. ಬಟ್ ನಾವು ತುಂಬ ನಿಧಾನಕ್ಕೆ ಹೊರಟ್ವಿ ಅಂತ ಹೇಳ್ಬೋದು. 11:30ಗೆ ಮನೆ ಬಿಟ್ಟರೆ ಆಲ್ಮೋಸ್ಟ್ 4.5 ಅವರ್ಸಲ್ಲೆಲ್ಲ ರೀಚ್ ಆಗಿಬಿಡ್ತಿದ್ವಿ. ಈ ಸಲ ನಾವು ಮನೆ ರೀಚ್ ಆಗೋವಾಗಲೇ 7 o'clock ಆಗಿಬಿಟ್ಟಿತ್ತು. ತುಂಬ ನಿಧಾನನೇ ರೀಚ್ ಆದ್ವಿ ಲಗೇಜ್ ಇದ್ದಿದ್ದರಿಂದ, ಮತ್ತು ಪಾಪು ಕೂಡ ಇದ್ಲಲ್ಲ. ಒಂದು ರೌಂಡ್ ನಿದ್ದೆ ಮಾಡಿ ಎದ್ದೆ. ಸೊ ಮುಖ ನನಗೆ ನೋಡೋದಕ್ಕಾಗ್ತಾಯಿಲ್ಲ, ಫುಲ್ಲು ಸುಸ್ತಾದಾಗಾಯಿತು. ಮಳೆ ಕೂಡ ಬರ್ತಾ ಇದೆ.